ಬೆಂಗಳೂರಿನಲ್ಲಿ ಇವತ್ತಿನಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಆರಂಭ ಆಗಿದೆ. ಮೊದಲ ದಿನವೇ ಗೊಂದಲದ ಗೂಡಾಗ್ಬಿಟ್ಟಿದೆ. ಎಷ್ಟೋ ಜನ ಗಣತಿದಾರರು ಇನ್ನೂ ಕೂಡ ಫೀಲ್ಡ್ ಹೋಗೇ ಇಲ್ಲ, ಮನೆಗಳಿಗೆ ಹೋಗೇ ಇಲ್ಲ, ಪ್ರೊಟೆಸ್ಟ್ ಕೂತಿದ್ದಾರೆ. ಯಾಕೆ ಅಂತ ನೋಡ್ತಾ ಹೋಗೋಣ. ನೋಡಿ, ಜಾತಿ ಗಣತಿಯ ಮೊದಲನೇ ದಿನನೇ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿದ್ದಾರೆ ಗಣತಿದಾರರು. ಅದರಲ್ಲಿ ಕೇಳಿದ ಕೆಲವು ವೈಯಕ್ತಿಕ ಪ್ರಶ್ನೆಗಳಿಗೆ ಡಿ.ಕೆ. ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪರ್ಸನಲ್ ಪ್ರಶ್ನೆಗಳನ್ನ ಕೇಳಬಾರ್ದು, ಚಿನ್ನಾಭರಣ ಎಷ್ಟಿದೆ ಅಂತೆಲ್ಲ ಹೇಳಕ್ಕಾಗಲ್ಲ, ಪ್ರಶ್ನೆಗಳು ಸಿಂಪಲ್ ಆಗಿರಬೇಕು, ಟೂ ಮಚ್ ಕ್ವೆಶ್ಚನ್ಸ್, ತುಂಬ ಪ್ರಶ್ನೆ ಕೇಳ್ತಾ ಇದ್ದೀರಿ ಕಣ್ರಿ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. 1 ಗಂಟೆ ಆದರೂ ಅವ್ರ ಮನೆಯಲ್ಲಿ ಈ ಸಮೀಕ್ಷೆ ಅಂತಕ್ಕಂಥದ್ದು ಮುಗಿದಿಲ್ಲ. ಉಪಮುಖ್ಯಮಂತ್ರಿಗಳೇ ಹೈರಾಣಾಗಿದ್ದಾರೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ. ಕೆಲವೆಲ್ಲ ಪರ್ಸನಲ್ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಕಣ್ರಿ ಅಂತ ನೇರವಾಗಿ ಹೇಳಿದ್ದಾರೆ. ಸೊ ಉಪಮುಖ್ಯಮಂತ್ರಿ ಮನೆಯಲ್ಲೇ ಹೀಗಾದರೆ ಸಾರ್ವಜನಿಕರ ಮನೆಯಲ್ಲಿ ಹೇಗೆ ಅಂತ ಒಟ್ಟು 60 ಪ್ರಶ್ನೆ ಅಂತೆ. ಅದರಲ್ಲಿ 40 ಪ್ರಶ್ನೆ ಮನೆ ಮಾಲೀಕರು ಕೊಡಬೇಕಾಗತ್ತೆ, ಅಂದರೆ ಮನೆ ಯಜಮಾನರು. ಇನ್ನು 20 ಪ್ರಶ್ನೆ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಎಷ್ಟು ಜನ ಇದ್ದಾರೆ ಎಲ್ರಿಗೂ 20 ಪ್ರಶ್ನೆ ಕೇಳ್ತಾರೆ. ಸೊ 1 ಗಂಟೆ ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದರೆ 1 ಗಂಟೆ ಸಾಕಾಗಲ್ಲ. ನೋಡಿ, 22 ನಿಮಿಷಕ್ಕೆ ಒಂದು ಮನೆ ಸರ್ವೆ ಮುಗಿತ್ತೆ ಅಂದ್ರಿ, ನಮ್ಮ ಮನೆಯಲ್ಲೇ 1 ಗಂಟೆ ಆದರೂ ಆಗಿಲ್ವಲ್ರಿ ಅಂತ ಉಪಮುಖ್ಯಮಂತ್ರಿಗಳು ಪ್ರಶ್ನೆ ಕೇಳ್ತಿರೋದು. ನನ್ನ ಮನೆಯಲ್ಲೇ 1 ಗಂಟೆ ಆದರೂ ಇನ್ನೂ ಮುಗಿದಿಲ್ಲ, ನೀವೆಲ್ಲ ಪರ್ಸನಲ್ ಪ್ರಶ್ನೆಗಳನ್ನ ಕೇಳಿದ್ರೆ ಹೆಂಗೆ? ಹಸು ಸಾಕಿದ್ದೀರಾ, ಜೇನ್ ಸಾಕಿದ್ದೀರಾ, ಅದು ಸಾಕಿದ್ದೀರಾ, ಇದು ಸಿಕ್ಕರೆ ಹೆಂಗೆ? ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ನಡಿ ಮನೆಗೆ ಅಂತಾರೆ. ಸಿಂಪಲ್ಲಾಗಿ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸಮೀಕ್ಷೆಯಲ್ಲಿ ಅವರು, ಅವರ ಪತ್ನಿ, ಅವರ ಮಕ್ಕಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ಬಟ್ ಪ್ರಶ್ನೆಗಳು ಸರಳವಾಗಿರಬೇಕು, ಕೆಲವು ಪರ್ಸನಲ್ ಪ್ರಶ್ನೆಗಳು ಕೇಳಿದ್ರೆ ಆಗಲ್ಲ ಅಂತ. ಓಕೆ, ಇದು ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಗಣತಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ನನಗೆ ಇಷ್ಟೊತ್ತು ಮಾಡಿದ್ರೆ ನೀವು ಬೇರೆಯವ್ರಿಗೆ ಎಷ್ಟೊತ್ತು ಮಾಡ್ತೀರಾ? ನೋಡಿ, ಒಂದು ಗೊತ್ತಾಗಬೇಕು, ಒಂದು ಐಡಿಯಾ ಬರಬೇಕು. ಅದಕ್ಕೆ ನಾನು ಹೇಳೋದು, ಈ ಥರದ ಸಮಸ್ಯೆಗಳು ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಏನಾಗಿದೆ ಅಂತಂದ್ಬಿಟ್ಟು. ಇವರು ಡೆಡ್ಲೈನ್ ಹಾಕ್ಬಿಟ್ಟು 2 ವಾರದಲ್ಲಿ ಮುಗಿಸಿ ಆಯಿತಾ, ಒಂದು ಮನೇನ 22 ನಿಮಿಷಕ್ಕಿಂತ ಜಾಸ್ತಿ ಮಾಡಬೇಡಿ ಅಂದರೆ ಹೆಂಗೆ ಸಾಧ್ಯ? ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಅದು ಏನೋ ಸರ್ವರ್ ಸರಿಯಾಗಿರಬೇಕು, ನೆಟ್ವರ್ಕ್ ಚೆನ್ನಾಗಿ ಸಿಗಬೇಕು. ಹೌ ಕಮ್? ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಆ್ಯಕ್ಚುಲಿ ಮೊದಲನೇ ದಿನವೇ ಉಪಮುಖ್ಯಮಂತ್ರಿ ಮನೆಗೆ ಹೋಗಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಯಾಕೆಂದರೆ ಗಣತಿದಾರರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸರ್ಕಾರ ಕೇಳಲ್ಲ, ಅವ್ರಿಗೆ ವಾಸ್ತವಾಂಶ ಏನು ಅಂತ ಗೊತ್ತಾಗಬೇಕು, ನಿಜವಾದ ಸಮಸ್ಯೆ ಅರಿವಾಗಬೇಕು. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಸಮಾಧಾನದ ಮಾತುಗಳು ಏನೇನು ಅಂತ.
ಅರವಿಂದ್, ಅಸಮಾಧಾನದ ಮಾತುಗಳು ಡಿ ಕೆ ಶಿವಕುಮಾರ್ ಅವರು ಆಡಿದ್ದಾರೆ. ಇನ್ನೊಂದು ನಾನು ಸ್ಯಾಂಪಲ್ ತೋರಿಸ್ತೀನಿ ಇಲ್ಲೇ ನಿಮಗೆ ಚಾಮರಾಜಪೇಟೆಯಲ್ಲಿ ನೋಡಿ. ಗಣತಿದಾರರು ಸಮೀಕ್ಷೆದಾರರು ಬಂದಿದ್ದಾರೆ, ಬಟ್ ಇಲ್ಲಿ ಯಾವ ರೀತಿ ಜನ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ನಾವ್ ಯಾಕೆ ನಿಮಗೆ ವೈಯಕ್ತಿಕ ಮಾಹಿತಿಯನ್ನ ಕೊಡಬೇಕು ಅಂತ ಇಲ್ಲಿ ಸಮೀಕ್ಷೆದಾರರ ಜೊತೆಗೇನೆ ಇಲ್ಲಿನ ಗಣತಿದಾರರು ವಾಕ್ಸಮರವನ್ನ ನಡೆಸ್ತಾ ಇದ್ದಾರೆ. ನೋಡಿ ಇಲ್ಲಿ ನೀವು ಸ್ಯಾಂಪಲ್ಸ್ ಏನ್ ಕೇಳ್ತಾ ಇದ್ದೀರಾ ಅಂತ ಜನರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಜನ ಆಕ್ಷೇಪ ಏನು ಅಂತಂದ್ರೆ ವೈಯಕ್ತಿಕ ಮಾಹಿತಿಗಳನ್ನ ಯಾಕೆ ಕೇಳ್ತಾ ಇದ್ದೀರಾ ಅನ್ನುವಂಥದ್ದು. ಬಟ್ ಇವರು ಪಾಪ ಏನ್ ಮಾಡೋದು, ನಾವು ಸರ್ಕಾರಕ್ಕೆ ಹೇಳ್ತಾ ಇರುವಂತಹ ಸಮೀಕ್ಷೆ ಇದು. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಸ್ಯಾಂಪಲ್ ಯಾವ ರೀತಿ ಅಂತ ನೋಡ್ತಾ ಇರ್ಬೋದು. ಯಾರು ಸಮೀಕ್ಷೆ ಇದು ಬರಲ್ಲ, ಇದು ನಿಮ್ಮ ಮನೇಲಿ ಏನಿದೆ ಎತ್ತಿದೆ ಅಂತ ಕೇಳಕ್ ಅವ್ನು ಯಾರು? ಅವ್ನ ಯೋಗ್ಯತೆಗೆ ಸಿದ್ದರಾಮಯ್ಯನಿಗೆ ಅವ್ನ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ. ಇವೆಲ್ಲ ಮಾಡ್ಕೋಬೇಕು ಸೆಂಟ್ರಲ್ ಇದು ನೋಡ್ತಾ ಇರ್ಬೋದು ಅರವಿಂದ್, ಚಾಮರಾಜಪೇಟೆಯಲ್ಲಿ ನಡೀತಾ ಇರುವಂತಹ ಘಟನೆ. ತುಂಬಾ ಜನ ಹೇಳ್ತಾ ಇರುವಂತದ್ದು ಈ ಸಮೀಕ್ಷೆಯ ಅಗತ್ಯ ಏನಿತ್ತು ಅನ್ನುವಂತಹ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂತ. ಸರ್, ಈಗ ಸಮೀಕ್ಷೆದಾರರು ಬಂದ್ರು, ಬಟ್ ನೀವು ವೈಯಕ್ತಿಕ ಮಾಹಿತಿ ಕೊಡಲ್ಲ ಅಂತ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಾ? ಮೇಡಮ್, ಅವ್ರಿಗೆ ಆಧಾರ್ ನಂಬರ್ ಕೊಡಕ್ಕೆ ನಾನು ಯಾಕೆ ಮೇಡಮ್? ನನ್ನ ಆಧಾರ್ ನಂಬರ್ ಕೊಟ್ಟು ನಾನು ಯಾಕೆ ನನ್ನ ಡೀಟೇಲ್ಸ್ನ ಬೇರೆಯವ್ರ ಪಬ್ಲಿಕ್ ಏನಕ್ಕೆ ಮಾಡಲಿ? ನಾನು ಅದಕ್ಕೋಸ್ಕರ ಕೊಡಲ್ಲ, ನನ್ನ ಸೆಕ್ಯೂರಿಟಿಗೋಸ್ಕರ ನಾನು ಮಾಡಲ್ಲ. ಈಗ ನನ್ನ ಆಧಾರ್ ನಂಬರ್ ಇಟ್ಕೊಂಡು ಬೇರೆ ಏನಾದ್ರು ತೊಗೋಬೋದು ಅವರು, ಅದಕ್ಕೋಸ್ಕರ ಮಾಡಲ್ಲ ಅಂತ. ಅವನೊಬ್ಬ ಅಯೋಗ್ಯ, ಅವನು ಸಿಎಂ. ಸಮೀಕ್ಷೆಯಲ್ಲಿ ತಾವು ಪಾಲ್ಗೊಳ್ಳಲ್ವಾ ಏನು ಅಂತ? ಸಮೀಕ್ಷೆ ನಾವೇ ಪಾಲ್ಗೊಳ್ಳೋಣ ಅಲ್ಲ, ನಾವ್ ಯಾಕೆ ಎಲ್ಲರೂ ನಮ್ಮನ್ನ ಡೀಟೇಲ್ ಕೊಡಕ್ಕೆ ಅವ್ನು ಕೇಳಕ್ಕೆ ಅವ್ನು ಯಾರು? ಇದೇನಾಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನಿಗೆ ಅವ್ನು ಮಾಡತಾರ ಅನಾಚಾರ ಎಲ್ಲ ಮುಚ್ಚಾಕೊಳ್ಳೋಕ್ಕೋಸ್ಕರ ಪಬ್ಲಿಕ್ ಒಳಗೆ ಇದನ್ನ ಎಬ್ಬರಿಸಿ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ಅವನು ಒಳ್ಳೆ ಕಳ್ಸ ಅಂತ ಮಾಡ್ತಾ ಇಲ್ಲ. ಮೇಡಮ್, ಈಗ ಇವತ್ತೇ ಆರಂಭ ಆಗಿರುವಂತದ್ದು ಆರಂಭಿಕ ಹಂತದಲ್ಲೇ ಆರಂಭ. ಹ್ಞೂ ಮೇಡಮ್, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಒಬ್ರು ಸಹಕರಿಸ್ತಾ ಇಲ್ಲ. ಇಲ್ಲಿ ನಮಗ್ ಮನೇನೂ ಸಿಗ್ತಾ ಇಲ್ಲ. ಅವ್ರ ಮನೆ ಖಾಲಿ ಮಾಡ್ಕೊಂಡು 1 ವಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಏನ್ ಮಾಡೋದು? ಅಲ್ಲಿಗೆ ನಂಬರ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, EOCD ನಂಬರ್ ಹಾಕಿ ಹೋಗಿದ್ದಾರೆ. ಕೆಲವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂತಿದ್ದಾರೆ. ಸೊ ಇಂಥ ಪರಿಸ್ಥಿತಿಲಿ ನಾವು ಏನ್ ಮಾಡೋದೋ ಗೊತ್ತಿಲ್ಲ. ಮತ್ತೆ ತುಂಬಾ ದೂರ ನಡಿಬೇಕು, ಇಲ್ಲಿ ಗೊತ್ತಾಗ್ತಾ ಇಲ್ಲ. ಒಂದು ವೆಹಿಕಲ್ ಕೊಟ್ರೆ ನಮ್ಗೆ ಈಸಿ ಆಗುತ್ತೆ. ಅವ್ರು ನಮಗೆ ಕೋಆಪರೇಟ್ ಮಾಡಿಲ್ಲ ಅಂತ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ವಲ್ಲ ಮೇಡಮ್. ಯು ಕಾಂಟ್ ಕಲೆಕ್ಟ್ ಎನಿ ಡೀಟೇಲ್ಸ್. ನಾವು ಸುಮ್ಮನೆ ಬಂದು ನಿಂತಿದ್ದೀವಿ, ಒತ್ತಾಯಪೂರ್ವಕವಾಗಿ ಬೇಡ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನ ಎಂಟ್ರಿ ಮಾಡ್ಬೇಕಷ್ಟೇ, ನಾಟ್ ರೆಸ್ಪಾಂಡಿಂಗ್ ಅಂತ, ಬೇರೆನೇನು ಆಪ್ಷನ್ ಇಲ್ಲ. ಸರ್, ಈಗ ನೀವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ವಾ? ನೀವು ಮಾಹಿತಿ ಕೊಡ್ತಾ ಇಲ್ವಾ ಏನು? ಮೇಡಮ್, ಮಾಹಿತಿ ಕೊಡೋದಕ್ಕೆಲ್ಲ ಮೇಡಮ್, ಮಾಹಿತಿ ಕೊಡೋಣ ಮೇಡಮ್. ನಮ್ಮ ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಾರೆ, ವೋಟರ್ ID ಕೊಡು ಅಂತಾರೆ, ಆಮೇಲೆ ಪ್ಯಾನ್ ಕಾರ್ಡ್ ಕೊಡು ಅಂತಾರೆ, ಇಮೇಲ್ ಕೊಡು ಅಂತಾರೆ. ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ರೆ ಬ್ಯಾಂಕ್ ಡೀಟೇಲ್ಸ್ ಬರೋದಿಲ್ವಾ ಅಲ್ಲಿ? ಅದಕ್ಕೇನಾರ ಹೆಚ್ಚು ಕಡಿಮೆ ಅಂದರೆ ಯಾರು ಜವಾಬ್ದಾರಿ? ವೈಯಕ್ತಿಕ ಮಾಹಿತಿ ಸುರಕ್ಷಿತವಾಗಿರಲ್ಲ? ಇಲ್ಲ ಮೇಡಮ್, 100% ಸುರಕ್ಷಿತವಾಗಿ ಇರೋದಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಅವೆಲ್ಲ ಕೊಟ್ಟಾದ್ಮೇಲೆ ನಮ್ಮ ದುಡ್ಡು ಅವ್ರ ಕೈ ಕೊಟ್ಬಿಟ್ಟು ಅಳ್ಳಾಡಬೇಕು, ಕೂತ್ಕೊಳ್ಬೇಕು, ಈ ಕತೆ ಆಗೋಗುತ್ತೆ ಮೇಡಮ್. ಇದು ಸರಿನಾ? ಹೋಗ್ಲಿ, ಒಪ್ಕೊಳ್ಳಿ ಮೇಡಮ್. ನೀವೇನೆ ಮಾಡ್ಬೋದಾ ಇದು? ಹೋಗ್ಲಿ, ಜಾತಿ ಗಣತಿ ಮಾಡಬೇಡ್ರಿ ನಾವು ಹೇಳ್ತಾ ಇಲ್ಲ ಮೇಡಮ್. ಅದಕ್ಕೆ ಅದರದ್ದೇ ಆದಂಥ ನಿಯಮಗಳಿಲ್ವಾ? ಇದೆಲ್ಲ ಬೇಕಾಗಿತ್ತ? ಅದಕ್ಕೆ ಬೇಕಾ? ಹೋಗ್ಲಿ, ಇದಕ್ಕೆ ನಮ್ಮನೆ ಡೀಟೇಲ್ಸು, ನಮ್ಮ ಸ್ವಂತ ಡೀಟೇಲ್ಸ್ ಏನು ತಿಕ್ಬೇಕು ಅವ್ರಿಗೆ? ಮೇಲ್ ಐ ಡಿ ಎಲ್ಲ ಕಡೆಗೂ ಹಾಕಿರ್ತೀವಿ. ಪ್ಯಾನ್ ಕಾರ್ಡ್ ಹಾಕಿರ್ತೀವಿ, ಆಧಾರ್ ಕಾರ್ಡು ಹಾಕಿರ್ತೀವಿ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಹೈಕೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಅಂದ್ರೆ ಅಫಿಡವಿಟ್ ಡೇಟಾ ಎಲ್ಲವೂ ಕೂಡ ಸುರಕ್ಷಿತವಾಗಿರ್ಬೇಕು, ಅದಕ್ಕೊಂದು ಅಫಿಡವಿಟ್. ನಮ್ಗೆ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಮೇಡಮ್. ಡಾಟಾ ಸೇಫ್ ಆಗಿದೆ ನಮ್ಗೆ ನಂಬಿಕೆನೇ ಇಲ್ಲ ಮೇಡಮ್. ನಮಗೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಮೇಡಮ್, ಇವು ಸೇಫಾಗಿ ಮುಡುಕ್ತಾರೆ ಗ್ಯಾರಂಟಿ ಇದೆಯಾ ಮೇಡಮ್ ನಿಮಗೆ? ಅದೆಲ್ಲ ಸುರಕ್ಷತೆ ಇರೋಕ್ಕೆ ಗ್ಯಾರಂಟಿ ಕೊಡೋದಾದ್ರೆ ನಾವು ಕೊಡ್ತೀವಿ ಮೇಡಮ್, ಇಲ್ಲದ್ರೆ ಕೊಡೋದಿಲ್ಲ ಮೇಡಮ್ ನಾವು ನಿಮಗೆ ಅಷ್ಟೇ. ಇದು ಫಸ್ಟ್ ಡೇ ಬಹುತೇಕ ಸಾರ್ವಜನಿಕರು ಈ ಸಮೀಕ್ಷೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಸಮೀಕ್ಷೆದಾರರು ಕೂಡ ಗಾಬರಿಯಾಗಿದ್ದಾರೆ. ಜನ ಇಷ್ಟೊಂದು ವಿರೋಧವನ್ನ ವ್ಯಕ್ತಪಡಿಸಿದ್ರೆ ನಾವು ಹೇಗೆ ಸಮೀಕ್ಷೆಯನ್ನ ಪೂರ್ಣ ಮಾಡೋದಕ್ಕೆ ಸಾಧ್ಯ ಅಂತ. ಯಾಕಂದ್ರೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಅರವಿಂದ್ ಒಂದು ಹಂತದಲ್ಲಿ ಗೊಂದಲ. ಒಂದ್ ಕಡೆ ಲೊಕೇಶನ್ ಅನ್ನ ಕೊಡ್ತಾರೆ, ಅವರು ಆ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ಕೊಂಡು ಹೋಗ್ಬೇಕು, ಸೊ ಅದು ಕೂಡ ಸಂಕಷ್ಟ. ಮತ್ತೊಂದು ಕಡೆಗೆ ಸಾಮಾನ್ಯವಾಗಿ ಜನ ಮನೆಯಲ್ಲಿರೋದಿಲ್ಲ, ಸೊ ಅದು ಕೂಡ ಸಮಸ್ಯೆ. ಇನ್ನೊಂದು ಕಡೆಗೆ ನಾವು ವೈಯಕ್ತಿಕ ಮಾಹಿತಿಯನ್ನ ಯಾಕೆ ಕೊಡೋಣ ಅನ್ನುವಂತಹ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ತುಂಬಾ ಕ್ವಶನ್ಸ್ ಇದೆ, ಇಷ್ಟು ಕ್ವಶನ್ಸ್ ಅನ್ನ ಹೇಗೆ ಆನ್ಸರ್ ಮಾಡೋದು, ಯಾರಿಗೆ ಪೇಷನ್ಸ್ ಇರುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಸಮೀಕ್ಷೆಯೇ ಗೊಂದಲದ ಗೂಡಾಗಿ ಪರಿವರ್ತನೆ ಆಗಿದೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾರೆ, ಅದು ಅವ್ರ ಡ್ಯೂಟಿ. ಅದು ನಾನು ಸಾರ್ವಜನಿಕರಿಗೆ ಹೇಳೋದು, ಸಾರ್ವಜನಿಕರಿಗೆ, ಸಮಾಜದ ಎಲ್ಲ ಜನರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡ್ಕೊಳ್ಳೋದು, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ. ಇಲ್ಲ ಆಮೇಲೆ ಆನ್ಲೈನಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಹೊರಗಡೆ ಇದ್ದವರು, ಹೊರಗಡೆ ರಾಜ್ಯದಲ್ಲಿ ಇದ್ದವರು, ಉದ್ಯೋಗಕ್ಕೆ ಹೋಗಿರೋರು ಎಲ್ಲರೂ ಕೂಡ ನೀವು ಕೂಡ ಆನ್ಲೈನಲ್ಲೂ ಕೂಡ ನಿಮಗೆ ಮಾಹಿತಿ ನಂಬರ್ ಕೊಟ್ಟಿರ್ತಾರೆ, ಅಲ್ಲೂ ಕೂಡ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಕೆಲವೊಂದು ಪರ್ಸನಲ್ ಕ್ವಶನ್ಸ್ಗಳಿತ್ತು, ಅಂದ್ರೆ ಚಿನ್ನದ ವಿಚಾರ ಅಥವಾ ಕುಲಕಸುಬಿನಿಂದ ಬಂದಂತಹ ಒಂದಿಷ್ಟು ರೋಗ, ಆ ಥರದ್ದು ಕ್ವಶನ್ಸ್ಗಳು ಒಂದಿಷ್ಟು ಆಭಾಸ ಅನ್ನಿಸೋದ್ರ ಜೊತೆಗೆ ಅದನ್ನು ಕೊಡಬೇಕಾ ಅನ್ನುವಂತಹದ್ದು ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇರ್ಬೋದು. ಅದಕ್ಕೆ ಕೋರ್ಟ್ ಅವ್ರು ಹೇಳಿದ್ದಾರೆ, ಯಾರಿಗೂ ಬಲವಂತ ಮಾಡಬೇಡಿ ಅಂತ ಹೇಳಿದ್ದಾರೆ. ಕೋರ್ಟ್ ಅವರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಕೋರ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ ಹೇಳಿ, ಉದ್ಭವಿಸೋದಿಲ್ಲ ಅಂತ ಹೇಳಿ, ನಾನು ಕೊಡೋದಿಲ್ಲ ಅಂತ ಹೇಳಿ, ಅಷ್ಟೇ. ಏನು ಕೊಡಬೇಕು ಅಷ್ಟು ಮಾತ್ರ ಹೇಳಿ. ಅವ್ರಿಗೂ ನಾನು ಹೇಳಿದ್ದೇನೆ, ಇವೆಲ್ಲ ಸುಮ್ಮನೆ ಬೆಂಗಳೂರು ನಗರದಲ್ಲಿ ಮಾಡ್ಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು ಅಂತ. ತುಂಬಾ ಜನ ನಿರಾಕರಣೆ ಮಾಡ್ತಿದ್ದಾರೆ ಮಾಹಿತಿ ಕೊಡ್ಲಿಕ್ಕೆ. ನಾವೇ ಕೊಡಬೇಕು, ಯಾಕೆ ಸರ್ವೆ ನಾವು ಭಾಗವಹಿಸಬೇಕು ಅಂತ ನಾವು ಪ್ರಶ್ನೆ ಉದ್ಭವಿಸ್ತೀವಿ. ನಾವು ತಿಳುವಳಿಕೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಸರ್, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಬಗ್ಗೆನೂ ಕೂಡ ನಾವು ತೀರ್ಮಾನ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಪದೇ ಪದೇ ತೆರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ರಾಜ್ಯಕ್ಕೆ. ಖಂಡಿತ ನಮ್ಮ ಆಲ್ ರೈಟ್, ಕರೆಕ್ಟ್. ಇದೊಂಥರ ಹೆಂಗೆ ಅಂತಂದರೆ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಹಿತಿ ಕೊಡಬೇಕಾ ಬೇಡವಾ, ಅವ್ರು ಕೇಳೋ ಪ್ರಶ್ನೆಗಳು ಸರಿನೇ. ನೀವು ಆಧಾರ್ ಕಾರ್ಡ್ ಕೊಡಿ, ವೋಟರ್ ID ಕೊಡಿ, ಪ್ಯಾನ್ ನಂಬರ್ ಕೊಡಿ ಅಂತಂದರೆ ಯಾರು ಕೊಡ್ತಾರೆ? ಎಲ್ಲ ಬಂದ್ಬಿಡುತ್ತೆ, ಬ್ಯಾಂಕ್ ಡೀಟೇಲ್ಸು ಮತ್ತೊಂದು ಎಲ್ಲ.